ANMR ನ್ಯೂಸ್ಗೆ ಸ್ವಾಗತ. ಕಾರ್ಯಕ್ರಮ ಹೆಚ್ಚು ಇದಕ್ಕೆ ಪ್ರಚಾರ ಕೊಡುವಂಥ ಕೆಲಸವನ್ನು ಮತ್ತು ಮಾಹಿತಿಯನ್ನು ಕೊಟ್ಟಿರತಕ್ಕಂಥ ಕಾರ್ಯಕ್ರಮ. ಮುಖ್ಯವಾಗಿ ಈಗಾಗಲೇ ಇವರೆಲ್ಲ ಹೇಳಿದಾಗೆ ಒಂದು ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ವಿಚಾರ ಕೋವಿಡ್ ಸಂದರ್ಭದಲ್ಲಿ ಆ ಒಂದು ಕಷ್ಟದ ಪರಿಸ್ಥಿತಿಗಳನ್ನು ನೋಡಿದಾಗ ನನಗೆ ಅವತ್ತು ಮನಸ್ಸಿಗೆ ಬಂತು, ಇದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟರೆ ಇದರ ರೂಪ ಬದಲಾಯಿಸಬೇಕು ಅಂತಕ್ಕಂಥ ತೀರ್ಮಾನ ಅವತ್ತು ನಾವು ಆಕ್ಸಿಜನ್ ಪ್ಲಾಂಟ್ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮನಸ್ಸಿಗೆ ಬಂತು. ಯಾಕೆಂದರೆ ಈ ಆಸ್ಪತ್ರೆ ಚರಿತ್ರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಚಿಂತಾಮಣಿಯಲ್ಲಿ ಇದ್ದಂಥದ್ದು 35 ಹಾಸಿಗೆಗಳ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಾಗಿ ಪರಿವರ್ತಿಸಿ 100 ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ತಂದೆಯವರು ಚೌಡರೆಡ್ಡಿಯವರು. ಹಿಂದೆ 92ರಿಂದ 94ರ ಮಧ್ಯೆ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 100 ಹಾಸಿಗೆಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 30 ವರ್ಷಗಳ ಹಳೆಯ ಕಟ್ಟಡ ಇದು. ಇದರ ಕೊಡುಗೆ ಬೇರೆ ಯಾರಿಗೂ ಇಲ್ಲ. ಯಾಕಂದರೆ ಭಾಳಷ್ಟು ಜನ ಭಾಳಷ್ಟು ಬಾಯಿ ಬಡ್ಕೊಳ್ತಾ ಇರ್ತಾರೆ ಅಭಿವೃದ್ಧಿ ಮತ್ತೊಂದ್ರ ಬಗ್ಗೆ, ಅವರಿಗೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರ್ತಕ್ಕಂಥವ್ರ ಬಗ್ಗೆ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡುವಂಥದ್ದು ಬಹುಶಃ ಅದು ನಮಗೂ ಒಳ್ಳೆಯದಾಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಈಗ ಆ ಆಸ್ಪತ್ರೆ ಅವತ್ತಾದಂಥದ್ದು ಅವತ್ತಿನ ಏನು ಒಂದು ನಾರ್ಮ್ಸ್ ಇತ್ತೋ ಅದರ ಅಡಿಯಲ್ಲಿ ಆಸ್ಪತ್ರೆ ಆಗಿತ್ತು. ಯಾಕಂದ್ರೆ ನನಗೆ ಯಾಕೋ ಇದು ಆ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ವಿನ್ಯಾಸ ನಮಗೆ ಇಷ್ಟ ಆಗಲಿಲ್ಲ. ಜೊತೆಗೆ ಏನು ತಾಯಿ ಮಕ್ಕಳ ಆಸ್ಪತ್ರೆ, ಇದು PWD ಆಫೀಸ್ ಇತ್ತು. ನಾನು ಇಲ್ಲಿ ಹೆಚ್ಚು ಮಕ್ಕಳ ಜನನ ಆಗ್ತಾ ಇದೆ, ಹೆಚ್ಚು ಇಲ್ಲಿ ನಮ್ಮ ಒಂದು ಡೆಲಿವರಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಮಾಹಿತಿ ತಗೊಂಡು ಅಂದು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ RMNCH ಅಂತಕ್ಕಂಥ ಕಾರ್ಯಕ್ರಮ ಹೊಸದಾಗಿ ಬಂತು. ರಿಪ್ರೊಡಕ್ಟಿವ್ ಮೆಟರ್ನಿಟಿ ನಿಯೋನೇಟಲ್ ಚೈಲ್ಡ್ ಹೆಲ್ತ್ ಅಂತ RMNCH ಅಂತಕ್ಕಂಥದ್ದು ಅವತ್ತು ಕಾರ್ಯಕ್ರಮ ಬಂದಾಗ ನಮ್ಮ ಸ್ನೇಹಿತರು, ನಮ್ಮ ಪಕ್ಕದ ತಾಲೂಕಿನವರು ಚೀಫ್ ಇಂಜಿನಿಯರ್ ಗಣೇಶ್ ಅಂತಿದ್ರು, ಅವರು ನನಗೆ ಸರಿ ಥರ ಸ್ಕೀಮ್ ಬಂದಿದೆ ನೋಡಿ ಅಂದಾಗ ನಾನು ತಕ್ಷಣ ನಮ್ಮ ಆರೋಗ್ಯಾಧಿಕಾರಿಗಳ ಹತ್ರ ಇಲ್ಲಿ ಎಷ್ಟು ಡೆಲಿವರಿ ಆಗುತ್ತೆ ಏನಾಗುತ್ತೆ ಅಂತಕ್ಕಂಥ, ಯಾಕಂದರೆ ಮಾನದಂಡ ಇತ್ತು ಹೆಚ್ಚು ಡೆಲಿವರಿ ಆಗ್ತಕ್ಕಂಥ ಆಸ್ಪತ್ರೆಗೆ ಆ ಸ್ಕೀಮ್ ಕೊಡೋದೊಂದು ಇತ್ತು ನಮ್ಮ ಅವತ್ತು ಡೆಲಿವರಿ ಸಂಖ್ಯೆ. ಆ ಮಾಹಿತಿಗಳು ಕಲೆ ಹಾಕಿ ಅರವಿಂದ್ ಲಿಂಬಾವಳಿ ಅವತ್ತು ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ನಾನು ಅವ್ರಿಗೆ ಪತ್ರ ಕೊಟ್ಟಾಗ ನಾವು ಶಿಫಾರಸು ಮಾಡ್ತೀವಿ ಡೆಲ್ಲಿಗೆ, ಅಲ್ಲಿ ಮಾಡಿಸ್ಕೊಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದೆ. ಅದಕ್ಕೆ ಜಾಗ ಕೂಡ ನಾನು ಬಹಳ ಮುಂಚಿತವಾಗಿ ನಾನು RMNCH ಆಸ್ಪತ್ರೆ ಅಂತಲ್ಲ, ಇದು ನಮ್ಮ ತಂದೆಯವರ ದೂರದೃಷ್ಟಿ. 100 ಹಾಸಿಗೆಗಳ ಆಸ್ಪತ್ರೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಣ್ಣ ಅವರು ಮತ್ತು ನಮ್ಮ ತಂದೆಯವರು ಚರ್ಚೆ ಮಾಡಿ ಇದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇಲ್ಲೇ ಆಸ್ಪತ್ರೆ ನಿರ್ಮಾಣ ಆಗಬೇಕಾ ಇಲ್ಲ ಹೊರಗಡೆ ಎಲ್ಲಾದರೂ ಮಾಡಬೇಕಾ ಅಂತಕ್ಕಂಥ ಚರ್ಚೆ ಮಾಡಿದಾಗ, ಇಲ್ಲ ಒಂದು ಕೆಲಸ ಮಾಡೋಣ, ಈಗ ಇಲ್ಲಿ ಪ್ರಾರಂಭ ಮಾಡೋಣ, ಮುಂದಿನ ದಿನಗಳಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ PWD ಆಫೀಸ್ ಇದಕ್ಕೆ ಸೇರಿಸೋಣ, ಅದಾದಮೇಲೆ ತಾಲೂಕು ಆಫೀಸ್ ಏನು ನಾವು ಅಲ್ಲಿಗೆ ಆ ಕಾಲದಲ್ಲಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು, ಅಲ್ಲಿಗೆ ಇಲ್ಲಿ ನಮ್ಮ ಈಗಿರ್ತಕ್ಕಂಥ ತಾಲೂಕು ಆಫೀಸ್ ಜಾಗಕ್ಕೆ ಅದು ಹೋದಾಗ ಆ ಜಾಗನೂ ಇದಕ್ಕೆ ಸೇರಿಸಿದಾಗ ಆಸ್ಪತ್ರೆ ಇಲ್ಲೇ ಹೃದಯ ಭಾಗದಲ್ಲಿ ಜನಕ್ಕೆ ಹತ್ತಿರವಾಗಿರ್ತಕ್ಕಂಥದ್ರಲ್ಲಿ ಆಗುವಂಥದ್ದು ಉತ್ತಮ ಅಂತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಸಂಭಾಷಣೆ. ಅವತ್ತು ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರಲಿಲ್ಲ ಅಥವಾ ರಾಜಕೀಯದ ಬಗ್ಗೆ ನನಗೆ ಆಸಕ್ತಿನೂ ಇರಲಿಲ್ಲ. ಕುಟುಂಬದಲ್ಲಿ ನಮ್ಮ ತಂದೆಯವರು ಇದ್ದಿದ್ದರಿಂದ ನಮ್ಮ ಅಣ್ಣ ಅವರು ಆಸಕ್ತಿ ಇತ್ತು, ಆದರೆ ನನಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಚರ್ಚೆಯ ವಿಚಾರ ನನ್ನ ಗಮನದಲ್ಲಿತ್ತು. ಅವರು ಲೋಕೋಪಯೋಗಿ ಸಚಿವರಿದ್ದಾಗ ಈ 1 ಎಕರೆ ಜಾಗ ಸುಮಾರು 8 ಕೋಟಿ ಬೆಳೆ ಬಾಳುತ್ತೆ ಸರ್ಕಾರಿ ಹಣ ಅಂತ ಹೇಳಿದ್ರು. ಆ 8 ಕೋಟಿ ಜಾಗವನ್ನು ನಾವು ಕೊಡಬೇಕು ಆರೋಗ್ಯ ಇಲಾಖೆಗೆ ಅಂದಾಗ ಇಲಾಖೆಯವರು ನಮ್ಗೆ ಬೇಡ ಅಂದರು. ನಾನು ಹೇಳಿದೆ, ನಿಮಗೆ ಬೇಡ ರೀ, ನನಗೆ ಬೇಕು, ನಾನು ಅಲ್ಲಿ ಲೋಕಲ್ MLA ಇದ್ದೀನಿ ಅಂತ ಹೇಳಿ ಅವತ್ತು ಅದನ್ನು ಪ್ರಸ್ತಾವನೆ ಮಾಡಿದಾಗ ಕನಿಷ್ಠ 2.5 ಕೋಟಿ ಕೊಡಿ ಅಂತ ನಮ್ಮ ಲೋಕೋಪಯೋಗಿ ಇಲಾಖೆಯವ್ರು ಕೇಳಿದ್ರು. ಅವ್ರಿಗೆ ಜಾಗ ಕೊಡಬೇಕು ಆಫೀಸ್ಗೆ ಅಂದಾಗ ಜಾಗ ಕೊಡಿಸ್ತೀನಿ ನಾನು 1 ಎಕರೆ, ಆದರೆ ಹಣ ಹೇಗೆ ಅಂಥೇಳಿ ಅವತ್ತು ಆರೋಗ್ಯ ಇಲಾಖೆಯಲ್ಲಿ ಕೇಳಿದಾಗ ರಮಣಾರೆಡ್ಡಿ ಅಂತ IAS ಆಫೀಸರ್ ಇದ್ದರು, ಅವರು ನಮ್ಮ ಹತ್ರ ದುಡ್ಡಿಲ್ಲ ಸುಧಾಕರ್ ಮಾದೇರ್ ಡಬಲ್ ಅದು ಫ್ರೀಗೆ ಇಸ್ಕೊಂಡಮ್ಮ ಅಂತ ಹೇಳಿ ಅದನ್ನು ನಾನು ಉದಾಸಿ ಅವ್ರ ಹತ್ರ ವಿನಂತಿ ಮಾಡಿಕೊಂಡು ಹಿರಿಯ IAS ಅಧಿಕಾರಿಗಳು ಅವರೆಲ್ಲರೂ ಒಬ್ಬರು ಉಮೇಶ್ ಅಂತ IAS ಅಧಿಕಾರಿ ಇದ್ದರು, ಅವರು ನನ್ನ ಪೇಷಂಟ್ ಆಗಿದ್ದರು. ಆ ಸಂಬಂಧ ಒಳ್ಳೆ ಉತ್ತಮ ಬಾಂಧವ್ಯ ಇತ್ತು. ಅವರು ನಮ್ಮ ಡಾಕ್ಟ್ರಿಗೆ ಉಚಿತವಾಗಿ ಕೊಡೋಣ ಸರ್ ಅಂತ ಹೇಳಿ ಅವರು ಉದಾಸಿ ಅವರಿಗೆ ಹೇಳಿ ಉಚಿತವಾಗಿ ಕೊಡಿಸುವಂಥ ಒಂದು ಕೆಲಸವನ್ನು ಆ 1 ಎಕರೆ ಜಾಗ ಕೊಟ್ವಿ. ಸುಮಾರು 40 ಪ್ರಪೋಸಲ್ ಹೋಯಿತು ಡೆಲ್ಲಿಗೆ. ಗುಲಾಬ್ ನಬಿ ಆಜಾದ್ ಅವರು ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಅದು ಹೋದಾಗ ನನ್ನ ಸ್ನೇಹಿತರನ್ನ ನಾನು ನೆನೆಸ್ಕೋಬೇಕು.
ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು ದಿವಂಗತ ಧ್ರುವನಾರಾಯಣ್ ಅವರು ಚಾಮರಾಜನಗರದ MP ಆಗಿದ್ರು. ರಾಮಕೃಷ್ಣಪ್ಪನವರು ಬನ್ನಿ ಮುಂದೆ. ಸಲಕರಣೆಗಳು ಬೇಕು, ಏನೇನು ಇವತ್ತು ನಿಯೋನೇಟಲ್ ICUಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅಥವಾ ಬೇರೆ ದಾನಿಗಳ ರೂಪದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಕೋವಿಡ್ ಸಂದರ್ಭದಲ್ಲಿ ಏನೇನು ಸಂತೋಷ್ ಹೇಳಿದ್ರು, 50 ಬೆಡ್ ಮಾತ್ರ ಇತ್ತು ಉಪಯೋಗಿಸ್ತಾ ಇದ್ರು. ಭಾಳ ಒತ್ತಡ ಇತ್ತು, ಭಾಳಷ್ಟು ಜನ ನಮಗೆ ಬೇಕಾದಂಥವ್ರು ಎಲ್ಲರೂ ಇವಾಗ ಒಂದು ಭಾಳ ಕಷ್ಟದ ಪರಿಸ್ಥಿತಿ ಇತ್ತು. ನಾವು ತಕ್ಷಣ ನಮ್ಮ ತಂದೆಯವ್ರ ಹತ್ರ ಮಾತಾಡಿ ಏನಾದರೂ ನಾವು ಮಾಡಬೇಕು ಅಂತ ಹೇಳಿ 50 ಮಂಚಗಳು ಕೊಡಿಸಿ, 50 ಹಾಸಿಗೆ ಕೊಡಿಸಿ, ಅದ್ರ ಪಕ್ಕದಲ್ಲಿರುವಂಥ ಟೇಬಲ್ ಕೊಡಿಸುವಂಥದ್ದು, ನಾವು IV ಲೈನ್ ಹಾಕುವಂಥದ್ದಕ್ಕೆ ಸ್ಟ್ಯಾಂಡ್ ಇರ್ಬೋದು, ನಂತರ ಏನು ಮಾಸ್ಕ್ ಇರ್ಬೋದು, ಆಕ್ಸಿಮೀಟರ್ಸ್ ಇರ್ಬೋದು, ಏನೋ ಕಾನ್ಸಂಟ್ರೇಟರ್ಸ್ ಇರ್ಬೋದು, ಈ ರೀತಿ ಎಲ್ಲವನ್ನ ಸುಮಾರು 80 ಲಕ್ಷ ರೂಪಾಯಿಗೆ ಕೊಡಿಸುವಂಥದ್ದು ಮತ್ತು ಆಕ್ಸಿಜನ್ ಸಿಲಿಂಡರ್ಸ್ ಕೊಡಿಸುವಂಥದ್ದು, ಮ್ಯಾನಿಫೋಲ್ಡ್ ರೂಮ್ ಮಾಡುವಂಥದ್ದು, ಇವೆಲ್ಲವನ್ನ ನಾವು ಅವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ರಾತ್ರಿ ಹೊತ್ತು ಮೊದಲನೇ ಅಂತಸ್ತಿಗೆ ದೊಡ್ಡ ದೊಡ್ಡ ಸಿಲಿಂಡರ್ ಎತ್ಕೊಂಡು ಹೋಗಿ ಪೇಷಂಟ್ ಪಕ್ಕದಲ್ಲಿ ಇಡುವಂಥದ್ದು, ಇವೆಲ್ಲವನ್ನ ಮಾಡುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕೆ ಆಕ್ಸಿಜನ್ ಪೈಪಿಂಗ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅದಕ್ಕೂ ನಾವು ಮಾಡಿಸುವಂಥ ಪ್ರಯತ್ನ ಮಾಡಿ ಏನು ಮೇಲ್ಗಡೆ 50 ಬೆಡ್ಗೂ ಆಕ್ಸಿಜನ್ ಪೈಪಿಂಗ್ ಮಾಡಿಸಿದ್ವಿ, ಇಲ್ಲಿ 60 ಬೆಡ್ಗೂ ಮಾಡಿಸಿದ್ವಿ. ಸುಮಾರು 125 ಬೆಡ್ಗೆ ಆಕ್ಸಿಜನ್ ಪೈಪಿಂಗ್ ಮಾಡಿಸಿ ಮೂರನೇ ಒಂದು ಏನು ಗಾಳಿ ಬರ್ಬೋದು, ಮೂರನೇ ಥರ್ಡ್ ವೇವ್ ಬರ್ಬೋದು ಅಂತ ಹೇಳಿ ಆ ಒಂದು ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ವಿ. ಜೊತೆಗೆ ನಮ್ಮ ಮುಂಗಾನಹಳ್ಳಿ ಡಾಕ್ಟರ್ ಅಶೋಕ್ ಅವರ ಸಹಕಾರದಿಂದ ನಾವು L&T ಅವರಿಗೆ ಪ್ರಸ್ತಾವನೆ ಕೊಟ್ವಿ, ನಮಗೆ ಆಕ್ಸಿಜನ್ ಪ್ಲಾಂಟ್ ಕೊಡಿ ನಮಗೆ ಇದಂತ ಹೇಳಿ. ಆದರೆ ಅವರು ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀವಿ, ನಂತರ ನೋಡೋಣ ಅಂತ. ನನಗೆ ಮನಸ್ಸು ತಡೆಯೋಕ್ಕಾಗಲಿಲ್ಲ. ಬೇರೆ ಯಾರು ನಮ್ಮ ಸ್ನೇಹಿತರು ಕೇಳಿದಾಗ ಆಶ್ರಯ ಆಸ್ಥಾ ಫೌಂಡೇಶನ್ ಅನ್ನೋರು ಭಾಳಷ್ಟು ಈ ಥರ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವ್ರಿಗೆ ನಾವು ಈ ಮಾಡಿರುವಂಥದ್ದು ಎಲ್ಲವನ್ನ ಭಾವಚಿತ್ರಗಳನ್ನೆಲ್ಲ ಅವ್ರಿಗೆ ನಾನು ಇಮೇಲ್ ಮುಖಾಂತರ ಮತ್ತು ಅವ್ರಿಗೆ ಕಳಿಸಿ ನಾನು ಒಂದು ದೊಡ್ಡ ಪತ್ರ ಬರೆದು ಈ ಥರ ಇಷ್ಟು ಖರ್ಚು ಮಾಡಿದ್ದೀವಿ, ನಾವು ನಿಮ್ಮ ಸಹಕಾರ ಇದ್ದರೆ ಆಕ್ಸಿಜನ್ ಪ್ಲಾಂಟ್ ಕೊಡಬೇಕು ಅಂತ ಹೇಳಿದಾಗ ಅವತ್ತು 45-50 ಲಕ್ಷ ಬೆಲೆ ಬಾಳ್ತಕ್ಕಂಥ ಆಕ್ಸಿಜನ್ ಪ್ಲಾಂಟ್ ಕೊಟ್ಟರು. ಆಮೇಲೆ ಒಂದು ಜನರೇಟರ್ ಬೇಕು ಅಂದಾಗ ನಾವು ಕೋಮಲ್ ನಮ್ಮ ಮಿಲ್ಕ್ ಯೂನಿಯನಿಂದ ನಮ್ಮ ಅಶ್ವತ್ಥನಾರಾಯಣ ಬಾಬು ಅವರು ನಮ್ಮ ಡೈರೆಕ್ಟರ್ ಯಾರಿದ್ರು ಅವಾಗ ಅವರೊಂದು ಜನರೇಟರ್ ಹೊಸದು ಕೊಡಿಸಿದ್ರು. ಅದರ ಉದ್ಘಾಟನೆ ಮಾಡೋಕ್ಕೆ ಹೋದರೆ ಅದನ್ನು ಉದ್ಘಾಟನೆ ಎಲ್ಲ ಹಸ್ತಾಂತರ ಮಾಡೋಕ್ಕೆ ಹೋದರೆ ಅದಕ್ಕೆ ಅಡ್ಡಿಪಡಿಸ್ತಾರೆ. DHO ಅವ್ರನ್ನ ಬರ್ದಿರ ಮಾಡ್ತಾರೆ. ಅದಾರೋ ಕಬಡ್ಡಿ ಅಂತಿದ್ರು, ಏನು ಕಬಡ್ಡಿ ಅವರು ಇಂದಿರಾ ಕಬಡ್ಡಿ ಅಂತ ಶಿಡ್ಲಘಟ್ಟಕ್ಕೆ ಬಂದವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಡ್ತಾರೆ. ಕಡೆಗೆ ನಾವೇ ಅದನ್ನು ಹಸ್ತಾಂತರ ಮಾಡಿದ್ವಿ ಇಲ್ಲಿ ಆಸ್ಪತ್ರೆಗೆ. ಈ ರೀತಿ ರಾಜಕಾರಣ ಮಾಡಿದ್ವಿ. ಅಂದರೆ ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಈ ರೀತಿಯಾದಂಥ ಒಳ್ಳೆ ಕೆಲಸ ಮಾಡುವಂಥದ್ದು. ನಂತರ L&T ಅವ್ರದ್ದು ಕೊಟ್ಟರು. ಅವತ್ತು 300 LPM ಕೊಟ್ಟರು. ಈಗ ನಂತರ ಇನ್ನೊಂದು 500 LPM. ಇಷ್ಟು ಜಿಲ್ಲಾ ಆಸ್ಪತ್ರೆಯಲ್ಲೇ ಇರಲಿಲ್ಲ. ಯಾರು ರಾಜ್ಯದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು 2 ಇಲಾಖೆ ಇಟ್ಕೊಂಡಂಥ ಅವ್ರ ಕ್ಷೇತ್ರದಲ್ಲೇ ಇಷ್ಟು ಆಕ್ಸಿಜನ್ ಜನರೇಷನ್ಗೆ ಅವಕಾಶ ಇರಲಿಲ್ಲ. ಇಷ್ಟೆಲ್ಲ ನಾವು ಇಲ್ಲಿ ಮಾಡಿದ್ವಿ. ಅದರ 3ನೇ ಗಾಳಿ ಬರಲಿಲ್ಲ, ಏನು ತೊಂದರೆ ಆಗಿಲ್ಲ, ಸಾವು ನೋವು ನಷ್ಟ ಆಗಿಲ್ಲ. ಆದರೆ 50 ಹಾಸಿಗೆಯಿಂದ ಒಂದೇ ಸತಿ 100 ಆಯ್ತಲ್ಲ, 2 ದಿವಸಕ್ಕೆ ಭರ್ತಿ ಆಯ್ತಲ್ಲ, ಎಷ್ಟು ಜನಕ್ಕೆ ಉಪಯೋಗ ಆಯಿತು, ಎಷ್ಟು ಜನ ಪರದಾಡ್ತಿದ್ರು, ಏನೇನು ಪರಿಸ್ಥಿತಿಗಳಾಯಿತು ನಾವೆಲ್ಲ ನೆನೆಸ್ಕೋಬೇಕಾಗುತ್ತೆ. ಅದನ್ನು ನೋಡಿದಂಥ ನಾನು ಯೋಚನೆ ಮಾಡಿದೆ, ಇಲ್ಲಿ ಶಾಶ್ವತವಾಗಿ ನಾವು ಏನಾದರೂ ಮುಂದೆ ನನಗೆ ದೇವರು ಅವಕಾಶ ಮಾಡಿಕೊಟ್ರೆ ಈ ಆಸ್ಪತ್ರೆನ ಉನ್ನತ ದರ್ಜೆಗೆ ನಾನು ಏರಿಸಲೇಬೇಕು. ಈ ರೀತಿ ಒಂದು ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಾವು ಭಾಳಷ್ಟು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಅದೇ ರೀತಿ ದೇವರು ತಾವೆಲ್ಲರೂ ಮನಸ್ಸು ಮಾಡಿ ನನಗೊಂದು ಅವಕಾಶ ಮಾಡಿಕೊಟ್ರಿ. ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಭಾಗ್ಯ ಆಯಿತು. ತಕ್ಷಣ ನಾನು ಇದ್ರ ಕಡೆ ಗಮನ ಕೊಟ್ಟೆ. ಡಾಕ್ಟರ್ ಮಂಜುನಾಥ್ ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ, ಜಯದೇವ ಮಂಜುನಾಥ್ ಅವರು ನನಗೆ ಭಾಳ ಆತ್ಮೀಯರು. ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಡಾಕ್ಟರ್ ಸುಧಾಕರ್ ನೀವು ಮೆಡಿಕಲ್ ಕಾಲೇಜು ಮತ್ತೊಂದು ಮಾಡೋದಲ್ಲ, ಒಂದು ಆಸ್ಪತ್ರೆನ ಇಂಪ್ರೂವ್ ಮಾಡಿ, ಅದೇ ನಿಮಗೆ ದೊಡ್ಡ ಅನುಕೂಲ ಆಗುತ್ತೆ. ನೀವು ಸುಮ್ಮನೆ ಕಾಲೇಜು ಮತ್ತೊಂದು ಮಾಡಿದ್ರೆ ಯಾರೋ ಮಕ್ಕಳು ಬರ್ತಾರೆ, ಸೇರ್ತಾರೆ, ಓದ್ತಾರೆ, ಆದರೆ ಆಸ್ಪತ್ರೆ ಆಗತ್ತಿಲ್ಲ ಅಂತಿಲ್ಲ. ಆದರೆ ಇರೋ ಆಸ್ಪತ್ರೆನ ನೀವು ಉನ್ನತ ದರ್ಜೆಗೆ ಏರಿಸುವಂಥ ಒಂದು ಕೆಲಸ ಮಾಡಿ ಅಂದಾಗ ಅವರೇ ಒಬ್ಬರು ಆರ್ಕಿಟೆಕ್ಟ್ನ ನಮಗೆ ಪರಿಚಯ ಮಾಡಿಕೊಟ್ರು. ನಂತರ ಇದನ್ನೆಲ್ಲ ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಇದನ್ನು ಒಂದು ಯೋಜನೆಯನ್ನು ರೆಡಿ ಮಾಡಿದ್ವಿ. ಒಂದು ಸುಮಾರು 55-60 ಕೋಟಿ ಆಯಿತು. ಎಲ್ಲಿ ತಡೋದು ದುಡ್ಡು ಇವೆಲ್ಲ ಯೋಚನೆ ಮಾಡಿ, ಆದರೂ ಕೂಡ ಮನಸ್ಸಿದ್ರೆ ಖಂಡಿತ ಒಂದು ಅವಕಾಶ ಬರುತ್ತೆ ಅಂಥೇಳಿ ಏನೋ ಕ್ರಿಟಿಕಲ್ ಕೇರ್ ಬ್ಲಾಕ್ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು ಅಂತ ಇತ್ತು, ಜಿಲ್ಲಾ ಹಾಸ್ಪಿಟ್ಲ್ ಹತ್ರ. ಆದರೆ ಮತ್ತೆ ಈ ವರ್ಷದೊಳಗೆ ಅದನ್ನು ಕಾಮಗಾರಿ ಶುರುವಾಗಬೇಕಿತ್ತು, 26ರೊಳಗೆ ಪೂರ್ಣ ಆಗಬೇಕು. ಇವೆಲ್ಲ ಗಮನಿಸಿ ನಾನು ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಚಿಂತಾಮಣಿ ಕೂಡ ಇವತ್ತು ದೊಡ್ಡ ತಾಲೂಕು, ಇಲ್ಲಿ ಕೂಡ ಹೆಚ್ಚಿನ ಸೌಲಭ್ಯ ಬೇಕು. ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಈ ಮೆಡಿಕಲ್ ಕಾಲೇಜಲ್ಲಿ ಸುಮಾರು 35-40 ಬೆಡ್ ICU ಇರ್ತದೆ, ಮತ್ತು ಜಿಲ್ಲಾ ಆಸ್ಪತ್ರೆ ಇದೆ, ಇವೆಲ್ಲ ಇದೆ. ಆದರೆ ಇಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಹೊರ ರೋಗಿಗಳ ಸಂಖ್ಯೆ ಇದೆ.
ಇಲ್ಲಿ ಚಿಕಿತ್ಸೆಗೆ ಭಾಳ ಪಕ್ಕದಲ್ಲಿರ್ತಕ್ಕಂಥ ತಾಲೂಕು ಮತ್ತು ರಾಜ್ಯದಿಂದ ಬರ್ತಾರೆ. ಇದನ್ನು ಆಗಬೇಕು ಅಂತೇಳಿ ಎಲ್ಲ ರೀತಿ ನಾವು ತಯಾರು ಮಾಡಿ NHMಗೆ ನ್ಯಾಷನಲ್ ಹೆಲ್ತ್, ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ನನಗೆ ಕೇಳಿದ್ರು, ರಾಜಕೀಯವಾಗಿ ನಿನ್ಗೇನಾದರೂ ತೊಂದರೆ ಆಗುತ್ತಾ ನೋಡು, ಅಲ್ಲಿಂದ ಶಿಫ್ಟ್ ಮಾಡಿ. ನಾನು ಹೇಳಿದೆ ಅದನ್ನು ನಾನು ಎದುರಿಸ್ತೀನಿ, ನನ್ನ ಹತ್ರ ಶಕ್ತಿ ಇದೆ, ನಾನು ಯಾವ ಕಾರಣಗಳು ಕೊಡುವಂಥದ್ದು ಅಂತ ಹೇಳಿ ಕಡೆಗೆ ಅದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರ್ಗಾಯಿಸಿ ಅಲ್ಲಿಂದ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಕಳಿಸಿ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ನಾವು ಅನುಮತಿ ಪಡ್ಕೊಂಡು ಬಂದ್ವಿ. ಪಾಪ ಆಮೇಲೆ ಅಲ್ಲಿ ಲೋಕಸಭಾ ಸದಸ್ಯರು ಪಾಪ ಅವ್ರೇನೋ ಹೇಳಿದ್ರು, ನಾವು ಎಲ್ಲ ಮಾಹಿತಿ ತಿಳ್ಕೊಂಡು ಅವರು ಸುಮ್ಮನೆ ಆಗ್ಬಿಟ್ರು. ಯಾಕಂದರೆ ಎಲ್ಲ ರೀತಿಯ ಅನುಮತಿಗಳನ್ನು ಪಡ್ಕೊಂಡು ಆ CCBಯನ್ನು 24 ಕೋಟಿಯಲ್ಲಿ ಆಗುವಂಥದ್ದನ್ನು ಸ್ವಲ್ಪ ಅದನ್ನು ಕಮ್ಮಿ ಮಾಡಿ 16 ಕೋಟಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಅದಕ್ಕೆ 7-8 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಈ ಏನೀಗ ನಾವೀಗ 60ರಿಂದ 100 ಬೆಡ್ ಮಾಡಿದ್ದೀವಿ, 6 ಕೋಟಿ ಚಿಲ್ಲರೆ ಇತ್ತು. ಇದಕ್ಕೆ ಮತ್ತೆ ಸುಮಾರು ನಾವು 8.5 ಕೋಟಿ 6 ಕೋಟಿ 60 ಲಕ್ಷ ಇತ್ತು. ನಾವು ಅದನ್ನು ಕೆಲವೆಲ್ಲ ಬಿಟ್ಬಿಟ್ಟಿದ್ರು, ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತೆ ಅದನ್ನೆಲ್ಲ ನಾನು ಆ್ಯಡ್ ಮಾಡಿಸಿ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತಾಡಿ ಅದನ್ನು 8.5 ಕೋಟಿಗೆ ಇದನ್ನು ಜಾಸ್ತಿ ಮಾಡಿಸಿ ಈಗ ಕಟ್ಟಡ ಕಾಮಗಾರಿ ಎಲ್ಲ ಪೂರ್ಣ ಬಹುತೇಕ 99% ಆಗಿದೆ. ಸಣ್ಣ ಪುಟ್ಟ ಇದೆ. ಇದನ್ನು ನಾಡಿದ್ದು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಸಂತೋಷದ ವಿಚಾರ ಏನಂದರೆ ಈಗ ಕನಸಿನಂತೆ ಹಂತವಾಗಿ ಇದನ್ನು ಪೂರೈಸುವಂಥದ್ದು ಮಾಡ್ತಾ ಇದ್ದೀವಿ. ಈಗ 10 ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ಕೊಡಿಸಿದ್ದೀನಿ. ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಶಿಡ್ಲಘಟ್ಟದಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ನನಗೆ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಒಂದು ತಪ್ಪನದಿಂದ ನಾವು ಏನು ಒಂದು ನಮ್ಮ ಅಶೋಕ್ ಅವರು, ನಮ್ಮ ರಂಗಾನಹಳ್ಳಿ ಡಾಕ್ಟರ್ ಅಶೋಕ್ ಅವರ ಸಹಕಾರದಿಂದ LNW ಅಂತಕ್ಕಂಥ ಸಂಸ್ಥೆಯವರು ಕೋವಿಡ್ ಸಂದರ್ಭದಲ್ಲಿ ಒಂದು 100 ಹಾಸಿಗೆಗಳ ಆಸ್ಪತ್ರೆ ದೇವನಹಳ್ಳಿ ಹತ್ರ ತಾತ್ಕಾಲಿಕವಾಗಿ ಅವರು ಸ್ಥಾಪನೆ ಮಾಡಿದರು. ನಾನು ನೋಡಿದ್ದೆ ಅದನ್ನು. ಅವರು ಇದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸ ಏನು OTT ಏನು ಅಲ್ಲಿ ಇರ್ತಕ್ಕಂಥ ಬೆಡ್ಸ್ ಇರ್ಬೋದು, ಸುಮಾರು ಬೆಡ್ಗಳು, ಸುಮಾರು ICU ಬೆಡ್ಸು, ಕಾಟು ಬೆಡ್ಸು ಇವೆಲ್ಲ ಇತ್ತು. ಮತ್ತು ಎಕ್ಸ್ರೇ ಮೆಷಿನ್, ಒಂದು ಮೊಬೈಲ್ ಎಕ್ಸ್ರೇ ಮೆಷಿನ್ ಇತ್ತು. ಇವೆಲ್ಲ ಸುಮಾರು 90 ಲಕ್ಷ ಬೆಲೆ ಬಾಳ್ತಕ್ಕಂಥದ್ದನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸ್ವಲ್ಪ, ನಮ್ಮ ಆಸ್ಪತ್ರೆಗೆ ಸ್ವಲ್ಪ ಮತ್ತು ನಮ್ಮ PHCಗಳಿಗೂ ಕೆಲವೆಲ್ಲ ನಾವು ಸಲಕರಣೆಗಳನ್ನು ಕೊಡುವಂಥದ್ದು ಇವೆಲ್ಲವನ್ನು ಮಾಡಿದ್ದೀವಿ. ಇಲ್ಲಿ ನಾವು ICU ಬೆಡ್ಗಳೆಲ್ಲ ಇಲ್ಲೇ ತೊಗೊಂಡಿದ್ದೀವಿ. ವಿಪರ್ಯಾಸ ಏನಂದರೆ ಹಿಂದೆ ICU ಅಂತೇಳಿ ಉದ್ಘಾಟನೆ ಮಾಡಿಬಿಟ್ರು, ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನಾನು ಏನೋ ಒಂದು ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿ ನಾನು ಆಗಿದ್ದೆಲ್ಲ ಹಿಂದೆ ಸರ್ಕಾರದಲ್ಲಿ ಮಾಡಿದಾರಲ್ಲ ಉದ್ಘಾಟನೆ, ಉಪಯೋಗ ಬರ್ತಾ ಇದೆ ಅಂತ ನಾನು ಭಾವಿಸಿದೆ. ತಕ್ಷಣ ನಮ್ಮ ಸಂತೆಕಳ್ಳಿಯಲ್ಲಿ ಮತ್ತು ಯಾರೋ ನಮ್ಮ ಒಬ್ಬರು ಗೊತ್ತಿರೋರೊಬ್ಬರು ಹೇಳಿದ್ರು ನನಗೆ, ಕೈವಾರದವರೊಬ್ಬರು, ಪಾಪ ಒಂದು ಮಗು ತೀರೋಯ್ತು. ಅವಾಗ ಅವರು ಬೇಜಾರಿಂದ ಫೋನ್ ಮಾಡಿದ್ರು, ಏನು ಸರ್ ಚಿಂತಾಮಣಿಯಲ್ಲಿ ICU ಇದೆ ಅಂತ ಹೇಳ್ತಾರೆ, ಏನು ಇವತ್ತಿಗೆ ಅದು ಶುರುವೇ ಆಗಿಲ್ವಂತೆ ಅಂದಾಗ ನನಗೆ ಆಶ್ಚರ್ಯ ಆಯಿತು. ತಕ್ಷಣ ನಾನು ಡಾಕ್ಟ್ರ್ ಮಾತಾಡಿದೆ, ಇಲ್ಲ ಸರ್ ಕರೆಂಟೇ ಇಲ್ಲ, ಅದಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿಲ್ಲ, ಇನ್ನೊಂದು ಹಾಕಿಲ್ಲ, ಮತ್ತು ಡಾಕ್ಟರ್ಸ್ ಇಲ್ಲ, ಮತ್ತೊಂದಿಲ್ಲ. ಇಂಥದನ್ನೇ ಯಾಕೆ ಉದ್ಘಾಟನೆ ಮಾಡಬೇಕಿತ್ತು? ತಕ್ಷಣ ನಾವು ಅದನ್ನು ಒಂದು ವಾರದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿಸಿ ಮತ್ತು ಡಾಕ್ಟರ್ ವ್ಯವಸ್ಥೆಗೆ DHOಗೆಲ್ಲ ಮಾತಾಡಿ ಅದನ್ನು ಉಪಯೋಗಕ್ಕೆ ಬರುವಂಥ ರೀತಿಯಲ್ಲಿ ಅದನ್ನು ಆಪರೇಷನಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಈ ರೀತಿ ಏನೆಲ್ಲ ಆಗುತ್ತೆ ನಾವು ಗಮನ ಕೊಡದೇ ಇದ್ರೆ ಅಂತಕ್ಕಂಥ ವಿಚಾರ. ಜೊತೆಗೆ ಮತ್ತೆ ನಮ್ಮ ಚಿಂತಾಮಣಿಯವರು ಬೆಂಗಳೂರಿನಲ್ಲಿ MV ಸೋಲಾರ್ಸ್ ಅಂತೇಳಿ, ಈಗ MV ಫೋಟೋ ವೋಲ್ಟಿಕ್ಸ್ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಿವತ್ತು ರಿನ್ಯೂವಬಲ್ ಎನರ್ಜಿ ಸೋಲಾರ್ ಪ್ಯಾನಲ್ಸ್ ಮಾಡುವಂಥ ಕಾರ್ಖಾನೆ ಇಟ್ಕೊಂಡಿದ್ದಾರೆ ನಮ್ಮ ಮಂಜುನಾಥ್ ಅಂತೇಳಿ ನಮ್ಮೂರಿನವರು. ಭಾಳ ದೇವರವ್ರಿಗೆ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಚಿಂತಾಮಣಿಗೆ ಸುಮಾರು 15ಕ್ಕಿಂತ ಹೆಚ್ಚು ಇವತ್ತು ಫಿಲ್ಟರ್ಗಳು ಕೊಟ್ಟಿದ್ದಾರೆ, ಕುಡಿಯೋ ನೀರಿನ ಫಿಲ್ಟರ್ಗಳು ನಮ್ಮ ತಾಲೂಕಿನಲ್ಲಿ. ಇನ್ನೂ ಭಾಳ ಸಹಾಯ ಮಾಡ್ತೀವಿ ಅಂದಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಏನಾದರೂ ಮಾಡಿ ಅಂತ ಹೇಳಿದೆ. ಅವರು 12 ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಅನಸ್ತೀಶಿಯಾ ವರ್ಕ್ ಸ್ಟೇಷನ್, ಈಗ ಹೇಳಿದ್ರು ಏನೇನೆಲ್ಲ ಆ ಅನಸ್ತೀಶಿಯಾ ವರ್ಕ್ ಸ್ಟೇಷನ್ ಬಂದ ಮೇಲೆ ಏನೆಲ್ಲ ನಾವು ಚಿಕಿತ್ಸೆಗಳು ಕೊಡ್ತಾ ಇದ್ದೀವಿ, ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಸಂತೋಷ್ ಅವರು ಹೇಳಿದ್ರು. ಅದ್ರ ಜೊತೆಯಲ್ಲಿ ಅವರು ಮಡಿಲು ಕಿಟ್ ಅಂತ ಏನು ಕೊಡ್ತಾ ಇದ್ರು, ಅದನ್ನೇ ಅದೇ ರೀತಿಯಲ್ಲಿ ಅವ್ರದ್ದೇ ಒಂದು ಸಂಸ್ಥೆಯಿಂದ ಒಂದು ಕಿಟ್ಟನ್ನು ಮಾಡಿ ಸುಮಾರು 800 ಜನಕ್ಕೆ ಅವರ ಹೆಸರಲ್ಲಿ ಅವರೇ ಕೊಟ್ಟರು. ನಾವು ಅದನ್ನು ಹೆಚ್ಚು ಪ್ರಚಾರ ಅವರೇ ಬಂದು ನೀವೇ ಕೊಡಿ ಅಂತೇಳಿ, ಯಾಕಂದರೆ ಪಾಪ ಅವ್ರು ಕೊಡ್ತಾ ಇದ್ರು. ಏನು ಇವತ್ತು ಆ ಕಿಟ್ ಕೊಡುವಂಥದ್ದು, ಬಾಣಂತಿಯರಿಗೆ ಕೊಡುವಂಥ ಕಿಟ್ ಏನಿದೆ ಅದನ್ನು ಕೊಡುವಂಥದ್ದು ಕೂಡ ಅವ್ರು ಕೊಟ್ಟರು. ಇನ್ನೂ ಅವ್ರು ನನಗೆ ಹೇಳಿದ್ರು ಮೊನ್ನೆ, ಇನ್ನೂ ಏನಾದರೂ ಹೇಳಿ ಸರ್, ನಾನು ಸಹಾಯ ಮಾಡ್ತೀನಿ, ನಮ್ಮೂರಿಗೆ ಏನು ಬೇಕಾದ್ರೆ ಹೇಳಿ ಸರ್ ಅಂತ ಹೇಳಿ. ಇದು ನನಗೆ ಪ್ರೇರೇಪಣೆ ಆಗಿ ನಮ್ಮ ಸ್ನೇಹಿತರು, ನಾನು 2024ರಲ್ಲಿ ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಅಮೇರಿಕಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು, ನಿಮ್ಮೂರಿನವರೊಬ್ಬರು ಭೋಗಿ ಶೆಟ್ಟಿ ಅಂತಿದ್ದಾರೆ, ದೊಡ್ಡ ಆರ್ಕಿಟೆಕ್ಟು, ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ನಮ್ಮ ಅಮೇರಿಕಲ್ಲಿ ವಾಷಿಂಗ್ಟನ್ ಸುತ್ತಮುತ್ತಲ ಇಲ್ಲಿ ನೆಲೆಸಿದ್ದಾರೆ, ಭಾಳ ದೊಡ್ಡ ಹೆಸರು ಮಾಡಿದ್ದಾರೆ, ಭಾಳಷ್ಟು ಇಲ್ಲಿ ಅವರು ಸಹಾಯ ಮಾಡ್ತಾರೆ ಆ ಕೆಲಸ ಈ ಕೆಲಸಕ್ಕೆ, ನಿನ್ಗೇನಾದರೂ ಸಹಾಯ ಬೇಕಾದ್ರೆ ಕೇಳು ಅಂದರು. ನಂಗೆ ತಕ್ಷಣ ಆಸ್ಪತ್ರೆಗೆ ಏನಾದರೂ ಕೇಳೋಣ ಅಂತ ಹೇಳಿ ಅವ್ರ ಪರಿಚಯ ಫೋನಲ್ಲೇ ನನಗೆ ಪರಿಚಯ ಮಾಡಿಕೊಟ್ರು, ಮೆಸೇಜ್ ಹಾಕಿ. ಅವರು ನಿಮ್ಮ ತಂದೆಯವರು ನನಗೆ ಭಾಳ ಫ್ರೆಂಡ್ಸು ಅಂತ ಹೇಳಿದ್ರು. ಅವ್ರಿಗೂ ಸುಮಾರು ನಮ್ಮ ತಂದೆಯವರು ಸುಮಾರು ನಮ್ಮ ತಂದೆ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ವಯಸ್ಸು,
ಅದು ನಮ್ಮ ತಂದೆಯವರೆಲ್ಲ ಭಾಳ ಗೊತ್ತು ನನಗೆ ಅಂತ ಹೇಳಿ ಅವ್ರು ನನ್ನ ಕುಟುಂಬದ ಬಗ್ಗೆ ಭಾಳ ಒಳ್ಳೆ ರೀತಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ ನಾನು ಒಳ್ಳೆ ಆಯಿತು. ಈ ವರ್ಷ ನಾನು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಮುಂಚಿತವಾಗಿ ಆಸ್ಪತ್ರೆ ವಿನ್ಯಾಸ ಏನು ಮಾಡಿಸಿದ್ದೆ, ನಾನು ಮಾಸ್ಟರ್ ಪ್ಲ್ಯಾನ್ ಏನು ಮಾಡಿದ್ದೆ, ಏನೀಗೆಲ್ಲ ಎಲ್ಲ ಕಡೆ ವಿಡಿಯೋ ಆಗ್ತಾ ಇದ್ದೀವಿ, ಅದನ್ನು ನಾನು ಅವ್ರಿಗೆ ತೋರಿಸಿದಾಗ ಭಾಳ ಖುಷಿಯಿಂದ ಹೇಳಿದ್ರು, ಇಲ್ಲ ನಮ್ಮೂರಿಗೆ ಏನಾದರೂ ಮಾಡ್ತೀನಿ ಅಂದರು. ನಾನು ಹೇಗೂ ಅಮೇರಿಕಾಗೆ ಬರ್ತಾ ಇದ್ದೀನಿ, ನಿಮ್ಮನ್ನು ಭೇಟಿ ಮಾಡಬೇಕು ಅಂದಾಗ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಊಟ ಮಾಡಿ ಅವ್ರ ಶ್ರೀಮತಿ ಅವರು ಅವ್ರ ಮಗ ಅವರೆಲ್ಲರನ್ನೂ ಭೇಟಿ ಮಾಡಿ ಈಗ ಅವ್ರು ನನ್ನ ಬೆನ್ನಿಂದೆ ಬಿದ್ದುಬಿಟ್ಟಿದ್ದಾರೆ. $1 ಮಿಲಿಯನ್ ಅಮೇರಿಕನ್ ಡಾಲರ್ ಅಂದರೆ ಸರಿಸುಮಾರು 8,90,00,000 ಇಷ್ಟು ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರು ನನ್ನ ಬೆನ್ನಿಂದೆ ಬಿದ್ದುಬಿಟ್ಟಿದ್ದಾರೆ. ಯಾವಾಗ ಮಾಡೋಣ ಯಾಕಂದರೆ ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೊಂದು ಪರ್ಮಿಷನ್ ತೊಗೋಬೇಕು. ನಾವೇನೀಗ ಈ ಹಳೆ ತಾಲೂಕು ಹೆಲ್ತ್ ಆಫೀಸರ್ ಜಾಗ ಇದೆ, ಅದನ್ನು ತೆಗೆದು ಇಲ್ಲಿ 4 ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಡಯಾಗ್ನೋಸ್ಟಿಕ್ ಬ್ಲಾಕು, ರೇಡಿಯಾಲಜಿ ಬ್ಲಾಕು. ಮುಂದಿನ ದಿನಗಳಲ್ಲಿ ಇಲ್ಲಿ CT ಸ್ಕ್ಯಾನ್ ಬೇಕು, ನಾಳೆ MRI ಬೇಕು, ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಸೌಲಭ್ಯ ಮಾಡಬೇಕು. ಮತ್ತು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ VIP ವಾರ್ಡ್ಸು ಈ ಥರ ಸುಸಜ್ಜಿತವಾಗಿ ಕೆಲವು ಇದೊಂದು ರೀತಿ ಸರ್ಕಾರಿ ಆಸ್ಪತ್ರೆ ಅನ್ನೋದಕ್ಕಿಂತ ಖಾಸಗಿ ಆಸ್ಪತ್ರೆಯ ಒಂದು ಮಾದರಿಯಲ್ಲಿ ಮೂಲಭೂತ ಸೌಲಭ್ಯ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಅದನ್ನು ವಿನ್ಯಾಸ ಮಾಡಿಸಿದ್ದೀವಿ. ಅದಕ್ಕೂ ಇದಕ್ಕೂ ಕನೆಕ್ಷನ್ ಮಾಡುವಂಥದ್ದು ಮಾಡಿದ್ದೀವಿ. ಮತ್ತು ಇದ್ರ ಮೇಲೆ ಈಗ ಗ್ರೌಂಡ್ ಪ್ಲಸ್ 1 ಫ್ಲೋರ್ ಇದೆ, ಅದರ ಮೇಲೆ 2 ಪ್ಲಸ್ ಗ್ರೌಂಡ್ 2nd 3rd ಫ್ಲೋರ್ ಮಾಡಬೇಕು ಅಂತದ್ದಿತ್ತು. ಈಗ ನಾವು ನಮ್ಮ ಪರೀಕ್ಷಾ ಪ್ರಾಧಿಕಾರದಿಂದ 2nd ಫ್ಲೋರ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ 50 ಬೆಡ್ ಜಾಸ್ತಿ ಆಗುತ್ತೆ, ಅಲ್ಲಿ ಹೊಸ OT ರೂಮ್ಸ್ ಆಗುತ್ತೆ. ಸುಸಜ್ಜಿತವಾಗಿ ಇವತ್ತಿನ ಕಾಲಕ್ಕೆ ಯಾವ ರೀತಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಮಾಡುವಂಥದ್ದು ಮಾಡ್ತೀವಿ. ಕೆಳಗಡೆ ಇರುವಂಥದ್ದಕ್ಕೂ ನವೀಕರಣ ಮಾಡಬೇಕು. ಈಗೇನು ಹಿಂದೆ ನಾರ್ಮ್ಸಲ್ಲಿತ್ತು ಅದನ್ನೆಲ್ಲ ಬಹುಶಃ ಒಳಗೆಲ್ಲ ತೆಗೆದು ಒಂದು ಆಕರ್ಷಣೀಯವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇದೆ. ಏನು ತಮಗೆ ಇವತ್ತು ನಾವೆಲ್ಲರಿಗೂ ಸ್ಕ್ರಬ್ಸ್ ಕೊಟ್ಟಿದ್ದೀವಿ, ಏನು ಒಂದು ರೀತಿ ಗುರ್ತಿಡಿಬೇಕು, ಎಲ್ಲಂದ್ರಲ್ಲಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಅವರು ಓಡಾಡಬಾರ್ದು, ನಮ್ಮ ಜನರಿಗೆ ಲಭ್ಯ ಇರಬೇಕು ಅಂತಕ್ಕಂಥದ್ದು. ಇದು ರಾಜ್ಯದಲ್ಲೇ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡದೇ ಇರತಕ್ಕಂಥ ವ್ಯವಸ್ಥೆ ಕೊಟ್ಟಿದ್ದೀವಿ. ಎಲ್ಲರೂ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ಒಂದು ಪ್ರಯೋಗ ಆಗಿಲ್ಲ. ಇದನ್ನು ನಾನು ಮಾಡಿದ್ದೀನಿ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಬಂದಾಗ ನೀವೆಲ್ಲರೂ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಫೋಟೋನ ತಗೊಂಡ್ರಿ. ಇದು ಒಂದು ಅಂತ. ಈಗ ಟಾಯ್ಲೆಟ್, ಕೋವಿಡ್ ಸಂದರ್ಭದಲ್ಲಿ ನಾನು ಆ ಟಾಯ್ಲೆಟ್ ನೋಡಿದಾಗ ನನಗೆ ಭಾಳ ಬೇಸರ ಆಯಿತು. ಈ ರೀತಿಯಾಗಿ ಆಸ್ಪತ್ರೆಯಲ್ಲೇ ಇವತ್ತು ಟಾಯ್ಲೆಟ್ ಇದ್ದರೆ ಇನ್ನು ಯಾವ ರೀತಿ ನಮ್ಮ ರೋಗಿಗಳಿಗೆ ಇವತ್ತು ಅವ್ರು ಅದು ನೋಡಿದಾಗ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟು ಆ ರೀತಿ ಇರಬಾರ್ದು. ಇವತ್ತು ನಮ್ಮ ಜನ ಇವತ್ತು ಗ್ರಾಮೀಣ ಪ್ರದೇಶ ಜನ ಬಳಸುವಂಥದ್ದಕ್ಕೆ ಅಕಸ್ಮಾತ್ ಅವ್ರಿಗೆ ಬರದೇ ಇರ್ಬೋದು. ಆದರೆ ನಾವು ವೈದ್ಯಾಧಿಕಾರಿಗಳಾಗಿ ನಾವಿಲ್ಲಿ ಇರ್ತಕ್ಕಂಥವ್ರು ಅದನ್ನು ಸರಿಯಾದ ರೀತಿ ಶುಚಿತ್ವವನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕು. ನಿಮ್ಗೆ ಅಲ್ಲೇ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವಂಥ ಪರಿಸ್ಥಿತಿ ಬಂದರೆ ಏನಾಗುತ್ತೆ ಹೇಳಿ. ತಕ್ಷಣ ನಾವು ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ಅವತ್ತು ಆ್ಯಸಿಡ್ ವಾಶ್ ಮಾಡಿಸಿ ಅದಕ್ಕೆ ಒಂದು ಸುಸ್ಥಿತಿಗೆ ತರುವಂಥದ್ದು, ಪೈಪ್ಗಳು ಕಿತ್ತೋಗಿರುವಂಥದ್ದು, ಮತ್ತೊಂದನ್ನೆಲ್ಲ ರೆಡಿ ಮಾಡಿಸಿದ್ವಿ. ಈಗ 60 ಲಕ್ಷದಲ್ಲಿ ಈಗ ನವೀಕರಣ ಮಾಡಿ ಮೊದಲನೇ ಅಂತಸ್ತಾಗಿದೆ. ಏನು ನಾವು ಮಾಸ್ಟರ್ ಪ್ಲ್ಯಾನಲ್ಲಿ ಮಾಡಬೇಕು ಅಂತಿದ್ವೋ ಅದೇ ರೀತಿ ಮಾಡುವಂಥದ್ದಾಗಿದೆ. ಈಗ ಗ್ರೌಂಡ್ ಫ್ಲೋರಲ್ಲಿ ಇಂಥ ಕೆಲಸ ನಡೀತಾ ಇದೆ. ಆದರೆ ನಾನಿಲ್ಲಿ ವಿನಂತಿ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ಬಳಸುವಂಥವರು ಸ್ವಲ್ಪ ಅದನ್ನು ಸ್ವಚ್ಛವಾಗಿರುವಂಥದ್ದಾಗಬೇಕು. ಮತ್ತು ಆಸ್ಪತ್ರೆ ಸಿಬ್ಬಂದಿಯವರು ಅಷ್ಟೇ, ದಯವಿಟ್ಟು ಅದನ್ನು ನೀರು ಹಾಕಿ ತೊಳೆದುಬಿಟ್ಟು ಬಿಡೋದಲ್ಲ, ಬಟ್ಟೆ ಹಾಕಿ ತಗೊಂಡು ಮತ್ತೆ ಮಾಪ್ ಮಾಡಬೇಕು, ಒರೆಸ್ಬೇಕು. ನೀವು ಮತ್ತೆ ನೋಡಿ ನೀರು ಹಾಕ್ಬಿಟ್ಟು ಯಾರಾದರೂ ಚಪ್ಪಲಿ ಕಾಲಲ್ಲಿ ಹೋದರೆ ಮತ್ತೆ ಗಲೀಜಾಗುತ್ತೆ. ಇದೆಲ್ಲ ನೋಡಿ ನಾನು ನಿಮ್ಮ ಪದೇ ಹೇಳ್ತಾ ಇದ್ದೀನಿ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಫಿಲಾಂಥ್ರಪಿಸ್ಟ್ ಯಾರೋ ಇವತ್ತು ಬಹಳಷ್ಟು ಆಸ್ಪತ್ರೆಗಳು ನಡೆಸುವಂಥವ್ರು ಇದ್ದಾರೆ, ಅವ್ರನ್ನ ನಾನು ವಿನಂತಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆಸ್ಪತ್ರೆಯ ಮ್ಯಾನೇಜ್ಮೆಂಟು ಏನಿದೆ, ವೈದ್ಯರ ಮ್ಯಾನೇಜ್ಮೆಂಟ್ ಮತ್ತೊಂದು ವೈದ್ಯಾಧಿಕಾರಿಗಳು ಮಾಡ್ತಾರೆ. ಆದರೆ ನಿರ್ವಹಣೆ ಏನಿದೆ, ಮೇಂಟೆನೆನ್ಸ್ ಏನಿದೆ, ಇದನ್ನ ಯಾರಾದರೂ ಬೇರೆಯವ್ರ ಮುಖಾಂತರ ಮಾಡಿಸ್ಬೇಕು. ಎಲ್ಲ ನಾವು ಕೋಟ್ಯಾಂತರ ರೂಪಾಯಿ ತಂದು ಖರ್ಚು ಮಾಡಿ ಇಲ್ಲಿ ನಾಳೆ ಬೆಳಗ್ಗೆ ಮತ್ತೆ ಜನ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬರಬಾರ್ದು. ನಾಳೆ ಖಾಸಗಿ ಮಾದರಿಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮಹದಾಕಾಂಕ್ಷೆಯನ್ನು ಇಟ್ಕೊಂಡು ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲೂ ಈ ರೀತಿ ಒಂದು ಪ್ರಯೋಗ ಆಗಿಲ್ಲ. ಇದೊಂದು ಪ್ರಯತ್ನ ಚಿಂತಾಮಣಿಯಿಂದನೇ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ಇವತ್ತು ನಾವು ಏನೆಲ್ಲ ಮೂಲಭೂತ ಸೌಲಭ್ಯ ನಾವು ಮಾಡ್ತಾ ಇದ್ದೀವಿ, ಈಗ ಅದರ ಜೊತೆಯಲ್ಲಿ ಮುಂದೆ ಅದಕ್ಕೆ ಬೇಕಾಗದಂಥ ಏನು ಎಕ್ವಿಪ್ಮೆಂಟ್ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟು ಬೇರೆ ಎಲ್ಲ ಬೇಕಾಗುತ್ತದೆ. ಅದನ್ನೆಲ್ಲ ಮುಂದೆ ನಾನು ಯಾರನ್ನೋ ಕೈಯ ಕಾಲ ಇಟ್ಕೊಂಡು ನಾನು ಅದನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಆದರೆ ನಾನು ವೈದ್ಯರಲ್ಲಿ ವಿನಂತಿ ಮಾಡುವಂಥದ್ದು, ದಯವಿಟ್ಟು ಸರ್ಕಾರ ಇವತ್ತು ತಮ್ಮ ಮೇಲೆ ಭಾಳಷ್ಟು ಭರವಸೆ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತು ತಮಗೆ ಎಲ್ಲ ರೀತಿ ಸೌಲಭ್ಯ ಕೊಡೋದಿರ್ಬೋದು, ಒಳ್ಳೆ ಸಂಬಳ ಕೊಡುವಂಥದ್ದು ಮಾಡ್ತದೆ. ತಾವು ಪ್ರಾಮಾಣಿಕವಾಗಿ ಇಲ್ಲಿ ಬರ್ತಕ್ಕಂಥ ಬಡವರಿಗೆ ಒಳ್ಳೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಬದ್ಧತೆ ತಾವು ವ್ಯಕ್ತಪಡಿಸ್ಬೇಕಾಗುತ್ತೆ. ಯಾಕಂದರೆ ಇಷ್ಟೆಲ್ಲ ನಾವು ಸೌಲಭ್ಯ ಮಾಡ್ತೇವೆ. ನಾವು ಚಿಂತಾಮಣಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು. 2nd ಫ್ಲೋರ್ ರೂಫ್ ಫಸ್ಟ್ ಫ್ಲೋರ್ ರೂಫ್ ಆಗಿದೆ, ಇನ್ನೊಂದು ಫ್ಲೋರ್ ಬರ್ತದೆ, 50 ಬೆಡ್ ಆಗುತ್ತೆ.
ಅದಕ್ಕೆ ಬೇಕಾದಂಥ ಸೌಲಭ್ಯ, ಅಲ್ಲಿ ಬೇಕಾದಂಥ ವೈದ್ಯರು, ಇವೆಲ್ಲ ಮಾಡಿದಾಗ ಚಿಂತಾಮಣಿ ಇಲ್ಲ. ನಾನೊಂದು ಹೇಳ್ತೀನಿ ಕೇಳಿ, ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಅಷ್ಟೇ ಔಟ್ ಪೇಷಂಟ್ ಇದೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಗಿಂತ ಜಾಸ್ತಿ ಇಲ್ಲ. ಕಾರಣ ನಮ್ಮ ಮುದ್ದೇನಹಳ್ಳಿಯ ಮಧುಸೂದನ್ ಸಾಯಿ ಆಸ್ಪತ್ರೆ ಬಂದ ಮೇಲೆ ಈಗ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪೇಷಂಟ್ಗಳು ಜನರಲ್ ಆಸ್ಪತ್ರೆಗೆ ಹೋಗೋದು ಕಮ್ಮಿ ಆಗಿದೆ. ಈಗ ನಾವು ಅವರು ಒಂದೇ ಸಮಾನವಾಗಿದ್ದೀವಿ. ಆದರೆ ಈಗ ಏನು ಲೇಬರ್ ಇದು ಕಮ್ಮಿ ಆಗಿದೆ, ಅನಸ್ಥೆಟಿಸ್ಟ್ ಇಲ್ಲ ಅಂತೇಳಿ ಅದನ್ನು ಈಗಾಗಲೇ ಕಾನ್ಫರ್ಮ್ ಮಾಡಿರ್ಬೇಕು. ಈಗ ಬಂದ ಮೇಲೆ ಸ್ವಲ್ಪ ಹೆಚ್ಚು ಇಲ್ಲಿ ಡೆಲಿವರಿ ಮಾಡುವಂಥದ್ದು ಆಗಬೇಕಾಗುತ್ತೆ. ಆಮೇಲೆ ಈಗ ತಮಗೆ ಗೊತ್ತಿದೆ ಕೈವಾರ ಆಸ್ಪತ್ರೆ, ಈಗ ಅದನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಸದ್ಯದಲ್ಲೇ ಅದರ ಒಂದು ಏನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಅದನ್ನು ಮಾರ್ಪಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸರ್ಕಾರ ಅಧಿಕೃತವಾಗಿ ಆದೇಶ ಮಾಡಿದೆ. ಈ ರೀತಿ ಎಲ್ಲೆಲ್ಲಿ ನಾವು ವೈದ್ಯಕೀಯ ಸೌಲಭ್ಯ ಹೆಚ್ಚು ಮಾಡುವಂಥ ಕೆಲಸ ಸಾಧ್ಯ ಇದೆ, ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ವೈದ್ಯರದ್ದು ಒಂದು ದೊಡ್ಡ ಸಮಸ್ಯೆ ಇದೆ. ನಾನು ಮಂತ್ರಿ ಆದಾಗಿಂದ ಸುಮಾರು ಬಾರಿ ಕಾಲ್ಫರ್ ಮಾಡಿದ್ರು ಸಹ ನೀವು 20 ಜನಕ್ಕೆ ವೈದ್ಯಾಧಿಕಾರಿಗಳಿಗೆ ಕಾಲ್ಫರ್ ಮಾಡಿದ್ರೆ 3-4 ಜನ ಅರ್ಜಿ ಆಗ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಕೆಲವರು ಬರ್ತಾರೆ, ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ತಾರೆ. ಇದೆಲ್ಲ ಸಮಸ್ಯೆಗಳಿದ್ದಾವೆ. ಇದೆಲ್ಲ ನಡುವೆ ನಾವು ಉತ್ತಮ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನನಗೀಗ ವೇದಿಕೆಯಲ್ಲಿ ಆಫ್ಟರ್ ಐ ಗಾಟ್ ಟು ನೋ ಅಬೌಟ್ ಯು, ಐ ಹ್ಯಾವ್ ಆಲ್ರೆಡಿ ಪುಟ್ ಅನ್ ಅಪ್ಲಿಕೇಶನ್ ಫಾರ್ ಫರ್ದರ್ ಸಪೋರ್ಟ್ ಫ್ರಮ್ ಯು ಫಾರ್ ದಿಸ್ ಹಾಸ್ಪಿಟಲ್. ಸೊ ಮುಂದೆ ಈ ಆಸ್ಪತ್ರೆಗೆ ನಿಮ್ಮಿಂದ ಸಹಕಾರ ಬೇಕು. ಯಾಕಂದರೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಯಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಅವರು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಸಂಪರ್ಕ ಇರ್ತದೆ. ಇಂಥ ಒಂದು ಆಸ್ಪತ್ರೆ ಇಲ್ಲಿದೆ, ಇಷ್ಟೆಲ್ಲ ಪ್ರಯತ್ನ ಆಗ್ತಾ ಇದೆ. ನಿಮ್ಮಿಂದಾನು ನನಗೆ ಮುಂದಿನ ದಿನಗಳಲ್ಲಿ ಎಕ್ವಿಪ್ಮೆಂಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ, ಅಥವಾ ಕಟ್ಟಡ ಕಟ್ಟುವಂಥದ್ದಕ್ಕೆ ಯಾರಾದರೂ ಇಫ್ ಎನಿಬಡಿ ಇಸ್ ವಿಲ್ಲಿಂಗ್ ಟು ಸಪೋರ್ಟ್ ಫಾರ್ ಬಿಲ್ಡಿಂಗ್ ದಿಸ್, ವಾಟ್ ಎವರ್ ಮೈ ಡ್ರೀಮ್ ಇಸ್ ದೇರ್, ನೋ ಯು ಕ್ಯಾನ್ ಪ್ಲೀಸ್ ಕೈಂಡ್ಲಿ ಪುಟ್ ಅ ವರ್ಡ್. ಐ ವುಡ್ ಅಪ್ರಿಷಿಯೇಟ್ ಇಫ್ ಯು ಕೈಂಡ್ಲಿ ಪುಟ್ ಅ ವರ್ಡ್. ಓಕೆ, ಸೊ ಅವರೊಂದು ಮಾತು ಹೇಳಿದ್ರೆ ಖಂಡಿತ, ಯಾಕಂದರೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತೇನೆ. ಯಾರು ಬಂದ್ರೂ ಇದನ್ನು ತೋರಿಸುವಂಥದ್ದು ಒಂದು ಪ್ರಯತ್ನ ಮಾಡ್ತಾನೆ. ಕೆಲವು ಅನ್ಕೋಬೋದು ಏನು ಇಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂತ. ಇವತ್ತು ನಮಗೆ ಜನ ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು, ಜನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನಾವು ಪ್ರಾಮಾಣಿಕವಾಗಿ ನಾವು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಒಂದೊಂದ್ಸತಿ ನನಗೆ ಅನ್ಸುತ್ತೆ, ಯಾಕೆ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀನಲ್ಲ ಇವತ್ತು ಅಂತ ಅನ್ಸುತ್ತೆ. ಆದರೆ ಅದಕ್ಕೆ ನನಗೆ ನಾಚಿಕೆ ಇಲ್ಲ. ಯಾಕಂದರೆ ನಾವೆಲ್ಲ ಜನರ ಮುಂದೆ ಬಂದು ನಮ್ಗೆ ಓಟ್ ಹಾಕಿ ನಮಗೆ MLA ಮಾಡಿ ಮತ್ತೊಂದು ಮಾಡಿ ಅಂತ ಕೇಳುವಂಥದ್ದು ಇದ್ದಾಗ, ಇವತ್ತು ಆ ಜನರಿಗೋಸ್ಕರ ಒಂದು ಒಳ್ಳೆ ಸೌಲಭ್ಯ ಕೊಡುವಂಥದ್ದಕ್ಕೆ 10 ಜನರ ಹತ್ರ ನಾವು ಕೈ ಒಟ್ಟು ಕೇಳುವಂಥದ್ರಲ್ಲಿ ತಪ್ಪೇನಿಲ್ಲ. ಎಲ್ಲ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ರೀತಿಯಾಗಿ ನಿರಂತರವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಾನು HDFC ಬ್ಯಾಂಕ್ ಅವರು OT ಟೇಬಲ್ ಇವತ್ತು ಭಾಳ ಸುಸಜ್ಜಿತವಾದಂಥ ಒಂದು ಇವತ್ತಿನ ತಂತ್ರಜ್ಞಾನದಂತೆ ಏನು ನಮ್ಮ ಮೂಳೆ ತಜ್ಞರು ಚಿಕಿತ್ಸೆ ಮಾಡುವಂಥದ್ದಕ್ಕೆ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಸುಮಾರು 30-35 ಲಕ್ಷ ಬೆಲೆ ಬಾಳ್ತಕ್ಕಂಥ ಅದು ಒಂದೇ ಒಂದು ಎಕ್ವಿಪ್ಮೆಂಟ್ ಇವತ್ತು ಅವ್ರು ಕೊಟ್ಟಿದ್ದಾರೆ. ಆರ್ಥೋಪೆಡಿಕ್ TBI ನೀಲಿಂಗ್ ಫ್ರೇಮ್ ಆಫ್ ಹಿಪ್ ಅಂತ ಇದೆ. ಇವೆಲ್ಲ ಒಂದೊಂದೇ ಸಲಕರಣೆಗಳು ಸುಮಾರು 13 ಕೊಟ್ಟಿದ್ದಾರೆ. ಇದರಲ್ಲಿ ಬಾಷ್ ಕಂಪನಿದು ಗ್ರೈಂಡರ್, ಡ್ರಿಲ್ಲಿಂಗ್ ಮಾಡುವಂಥದ್ದು ಒಂದು ಗ್ರೈಂಡರ್ ಕೊಟ್ಟಿದ್ದಾರೆ. ಈ ಥರ ಬೇರೆ ಬೇರೆ ಇವತ್ತು ಎಲ್ಲ ಸೇರಿ ಸುಮಾರು 75 ಲಕ್ಷ ಅಷ್ಟು ಬೆಲೆ ಬಾಳ್ತಕ್ಕಂಥ ಒಂದು ಸೌಲಭ್ಯ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ HDFC ಬ್ಯಾಂಕ್ ಅವರು, ಈಗ ಅವ್ರಿಗೂ ಹೇಳಿದ್ದೀನಿ, ಮುಂದೆ ಅವ್ರು ಹೇಳಿದ್ರೆ ಇನ್ನೂ ನಾವು ಈಗ ಅವ್ರಿಗೆ ಉತ್ತೇಜನ ಪ್ರೇರೇಪಣೆ ಆಗಿದೆ ಇವತ್ತು, ಯಾರೋ ನಮ್ಮ ಮಂಜುನಾಥ್ ಅವ್ರಿಗೂ ಮತ್ತು ಸೋಮಶೇಖರ್ ಅವ್ರಿಗೆ. ಇನ್ನು ಮುಂದಿನ ದಿನದಲ್ಲಿ ಅವರು ಕೂಡ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಈ ಆಸ್ಪತ್ರೆಗೆ ಸಹಕಾರವನ್ನು ನೀಡಿ ನಮ್ಮ ಇಲ್ಲಿರ್ತಕ್ಕಂಥ ಬಡವರಿಗೆ ಹೆಚ್ಚಿನ ಸೌಲಭ್ಯ ಕೊಡೋದಕ್ಕೆ ಅವರ ಸಹಕಾರ ಇರ್ತದೆ ಅಂತಕ್ಕಂಥ ನಂಬಿಕೆಯೊಂದಿಗೆ, ಅದೇ ರೀತಿ ಡಾಕ್ಟರ್ಸ್ ಫಾರ್ ಯು ಅಂತಕ್ಕಂಥ ಸಂಸ್ಥೆಯ ಶಾನ್ ಮತ್ತು ಡಾಕ್ಟರ್ ನಿಖಿತಾ ಇವ್ರಿಗೂ ಸಹ ನಿಮ್ಮ ಸಹಕಾರ ಇರಲಿ, ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸರಳವಾದಂಥ ಈ ಒಂದು ಕಾರ್ಯಕ್ರಮ